ನಾನಿವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೆಲವರು ತಮ್ಮನೇಲಿ ನೋಡಿನೇ ತಿಳ್ಕೊಂಡಿರ್ತೀರಾ. ಇರಲಿ ಪರವಾಗಿಲ್ಲ, ನಾನು ಕೂಡ ಹೇಳ್ತೀನಿ. ಇವತ್ತು ನಮ್ಮ ಮನೆಯಲ್ಲಿರುವಂಥ ಕಿಚನ್ನ ಡೆಕೋರೇಟಿವ್ ಆಗಿ ಹೇಗೆ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ನನ್ನ ಕಿಚನ್ ಎಷ್ಟು ಮೆಸ್ಸಿ ಆಗಿದೆ ಅಂತ. ಎಲ್ಲೆಲ್ಲಿ ನೋಡಿದ್ರು ಪಾತ್ರೆಗಳು ಹಾಗೆ ಸ್ಟೋರೇಜ್ ಬಾಕ್ಸ್ಗಳೇ ಬಿದ್ದಿದ್ದಾವೆ. ಮತ್ತು ನಮ್ಮ ಮನೇಲಿರೋಂಥ ಕಿಚನ್ನು ನಾನ್ ಮಾಡ್ಯುಲರು ಹಾಗೆ ಓಪನ್ ಕಿಚನ್ನು. ಇದರಿಂದ ಹಾಲಿಂದ ಮತ್ತು ಮೇನ್ ಡೋರಿಂದ ಈಚೆಗೆ ಯಾರೇ ಇದ್ರೂ ಕೂಡ ಅವ್ರಿಗೆ ಹಾಗಾಗಿ ಕಾಣಿಸ್ತಾ ಇತ್ತು. ನನಗೆ ಬೇಜಾರಾಗ್ತಾ ಇತ್ತು, ಏನಪ್ಪ ಹಿಂಗಿದೆ ಕಿಚನ್ನು ಅಂತ. ಬಟ್ ಫೈನಲಿ ನಾವು ಇವತ್ತು ಎರಡು ಶೆಲ್ಫು, ಮೇನ್ ಶೆಲ್ಫು ಅಂತ ಅಂದ್ಬಿಟ್ಟು ಕೆಳಗಡೆ ಒಂದು ಲೆಂತಿ ಶೆಲ್ಫ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಇವಾಗ ಏನು 2 ಶೆಲ್ಫು ಮೇಲ್ಗಡೆ ನೋಡ್ತಿದ್ದೀರಾ ಅದು 2 ಇರೋದು. ಗ್ರೋಸರಿ ಇಟ್ಕೊಳ್ಳೋದಕ್ಕಾಗಲಿ ಪಾತ್ರೆ ಇಟ್ಕೊಳ್ಳೋದಕ್ಕಾಗಲಿ ಅದು 2 ಶೆಲ್ಫ್ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಹಾಗಾಗಿನೇ ಕಿಚನ್ ಇಷ್ಟು ಮೆಸ್ಸಿ ಆಗಿತ್ತು. ಎಲ್ಲೇನು ಬೇಕಲ್ಲಿ ನಾನು ಪಾತ್ರೆನ ಇಟ್ಕೊಂಡಿರೋದ್ರಿಂದ. ಹಾಗಾಗಿ 2 ಶೆಲ್ಫ್ನೇ ಫಸ್ಟು ಕ್ಲೀನ್ ಮಾಡಿಕೊಂಡೆ. ಸ್ಟೋರೇಜ್ ಬಾಕ್ಸು ಹಾಗೆ ಗ್ರಾಸರಿ ಬಾಕ್ಸ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮೇಲೆ ಎತ್ತಿಟ್ಕೊಂಡ್ಬಿಟ್ರೆ ಕೆಳಗಡೆ ಶೆಲ್ಫು ಮತ್ತು ಕೆಳಗಡೆ ಪ್ಯಾಸೇಜ್ ಏರಿಯಾ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೋದು ಅಂದ್ಬಿಟ್ಟು ನಾನು ಒಂದ್ಸತಿ ಗ್ರಾಸರಿ ಫುಲ್ ಖಾಲಿ ಆದಮೇಲೆ ಮಾತ್ರನೇ ಸ್ಟೋರೇಜ್ ಬಾಕ್ಸ್ಗಳನ್ನ ಕ್ಲೀನ್ ಮಾಡಿ ಒರೆಸಿ ಅದಾದಮೇಲೆ ಫಿಲ್ ಮಾಡ್ಕೊತೀನಿ. ಹಾಗೆ ನಾನು ಈ ಸ್ಟೋರೇಜ್ ಬಾಕ್ಸ್ಗಳನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು. 1 kg ಕ್ವಾಂಟಿಟಿ ಇದ್ದರೆ ಸಾಕಾಗ್ತಿತ್ತು ನನಗೆ. ಬಟ್ ಇದು 1 kgಗಿನ ಜಾಸ್ತಿನೇ ಹಿಡಿಯುತ್ತೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಮತ್ತು ಗ್ರಾಸರಿ ಏನಾದರೂ ಸ್ವಲ್ಪ ಬಾಕ್ಸಲ್ಲಿ ಉಳ್ಕೊಂಡಿದ್ರೆ ಅದನ್ನು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಹೊಸ ಗ್ರಾಸರಿ ಏನು ತೊಗೊಂಬಂದಿರ್ತೀನಿ ಅದನ್ನು ರೀಫಿಲ್ ಮಾಡ್ಕೊತೀನಿ. ಅದ್ರ ಮೇಲೆ ಹಳೇದು ಎತ್ತಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊತೀನಿ. ಹೀಗೆ ಮಾಡೋದ್ರಿಂದ ನಮಗೆ ಅಡುಗೆ ಮಾಡುವಾಗ ಹಾಕೊಂಡು ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಕೆಲವ್ರು ಹೇಳ್ತಾರಲ್ವಾ, ಉಪ್ಪನ್ನ ಪ್ಲಾಸ್ಟಿಕ್ಕಲ್ಲೇ ಆಗಲಿ ಅಥವಾ ಸ್ಟೀಲಲ್ಲೇ ಆಗಲಿ ಸ್ಟೋರ್ ಮಾಡಿ ಇಟ್ಕೊಬಾರ್ದು, ಪಿಂಗಾಣಿನ ಯೂಸ್ ಮಾಡಬೇಕು ಅಂತ. ಹಾಗಾಗಿನೇ ನಾನು ಪಿಂಗಾಣಿನ ತಗೊಂಡು ಬಂದಿದ್ದೆ. ಬಟ್ ಒಂದೇ ಒಂದು ತಂದಿದ್ರಿಂದ ಅದಕ್ಕೆ ಹರಳುಪ್ಪನ ಹಾಕೊಂಡು ಎತ್ತಿಟ್ಕೊಂಡಿದ್ದೆ. ಹಾಗೆ ಈ ಚಿಕ್ಕ ಕಂಟೈನರ್ ಬಾಕ್ಸಸ್ ಏನಿದೆ ಇದನ್ನು ಕೂಡ ನಾನು ಆನ್ಲೈನಲ್ಲೇ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ತುಂಬಾ ಚೆನ್ನಾಗಿದೆ ಇದು. ಇದರಲ್ಲಿ ನಾನು ಡ್ರೈ ಫ್ರೂಟ್ಸು ಹಾಗೆ ಅಡುಗೆಗೆ ಸಡನ್ನಾಗಿ ಬೇಕಾಗುವಂತಹ ಚಿಕ್ಕ ಮಸಾಲೆ ಪದಾರ್ಥಗಳನ್ನು ಹಾಕಿ ಎತ್ತಿಟ್ಕೊಂಡಿದ್ದೆ. ಇಷ್ಟು ಐಟಮ್ಗಳನ್ನೇ ಫಿಲ್ ಮಾಡಿಕೊಂಡು ಜೋಡಿಸಿ ಇಟ್ಟೋ ಅಷ್ಟಲ್ಲಾಗಲಿ ಭುಜ ಕೈ ಎರಡೂ ನೋವು ಹೊತ್ಕೊಂಡ್ಬಿಟ್ಟಿತ್ತು. ಬಿಕಾಸ್ ಆ ಮೇಲ್ಗಡೆ ಶೆಲ್ಫ್ ಏನಿದೆ ಅದು ನನಗಿಂತ ಸ್ವಲ್ಪ ಹೈಟ್ ಇದೆ. ಹಾಗೆ ಈ ಕಂಟೈನರ್ ಬಾಕ್ಸ್ ಏನಿದೆ ಇದು 500 ml ಹಿಡಿಯುತ್ತೆ. ಇದನ್ನು ಕೂಡ ನಾನು ಆನ್ಲೈನಲ್ಲೇ ಬುಕ್ ಮಾಡಿ ತರಿಸ್ಕೊಂಡಿದ್ದು. ಇವೆಲ್ಲ ಒಂದೊಂದು ಟೈಮಿಗೆ ಬಂದಿದ್ದು. ಬಟ್ ಆದರೂ ಕೂಡ ಒಂದೊಂದಕ್ಕೆ ತುಂಬಾ ಮ್ಯಾಚ್ ಆಗೋ ಥರ ಬಂದಿದ್ದಾವೆ ಇವೆಲ್ಲನೂ. ಈ ಕಂಟೈನರ್ ಬಾಕ್ಸ್ಗಳಲ್ಲಿ ನಾನು ಕಾಳು ಮತ್ತು ಡ್ರೈ ಸ್ಪೈಸಸ್ ಐಟಮ್ ಏನಿದೆ ಅದನ್ನು ಮಾತ್ರ ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಮೆಣಸಿನ್ಕಾಯಿ ಎಲ್ಲ ಇದನ್ನು ಬಾಕ್ಸಲ್ಲಿ ಹಾಕಿಟ್ಕೊಂಡು ಹೊರಗಡೆ ಇಟ್ಕೊಂಡ್ರು ಕೂಡ ಏನಾಗೋದಿಲ್ಲ. ನಾವು ಫ್ರಿಜ್ಜಲ್ಲೇ ಇಡಬೇಕು ಅನ್ನೋದೇನು ಇರೋದಿಲ್ಲ ಅಲ್ವಲ್ಲ. ಹಾಗೆ ನಾನು ಈ ಬಾಕ್ಸ್ಗಳನ್ನ ಸರ್ಚ್ ಮಾಡಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತರಿಸಿದ್ದು. ತುಂಬಾ ಚೆನ್ನಾಗೇ ಬಂದಿದೆ ಕ್ವಾಲಿಟಿ. ಹಾಗೆ ಸೆಕೆಂಡ್ ಶೆಲ್ಫ್ ಏನಿದೆ ಅದರಲ್ಲಿ ನಾನು ಹಿಟ್ಟು ಥರದ ಐಟಮ್ಗಳನ್ನ ಇಟ್ಕೊಂಡಿದ್ದೆ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಸಾಂಬಾರ್ ಪುಡಿ, ಖಾರದ ಪುಡಿ ಈ ಥರದ್ದೇ ಇಟ್ಕೊಂಡಿದ್ದೆ. ಈ 3 ಬಾಕ್ಸಸ್ ಏನಿದೆ ಇದು ತುಂಬ ಹಳೆಯ ಬಾಕ್ಸು, ಚೆನ್ನಾಗಿತ್ತು. ಹಾಗಾಗಿ ನಾನು ಬಿಸಾಕಲಿಲ್ಲ ಇದನ್ನು. ಈ ಬಾಕ್ಸ್ಗಳಲ್ಲಿ ಒಂದರಲ್ಲಿ ಕಾಫಿ ಪೌಡರು ಹಾಗೆ ಇನ್ನೊಂದರಲ್ಲಿ ಟೀ ಪುಡಿ ಮತ್ತು ಇನ್ನೊಂದರಲ್ಲಿ ಮಸಾಲ ಟೀ ಪುಡಿನ ಹಾಕಿ ಎತ್ತಿಟ್ಕೊಂಡಿದ್ದೆ. ಹಾಗೆ ನಾನು ಈ ಬಾಕ್ಸಲ್ಲಿ ಡ್ರೈ ಮಸಾಲಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಂಬ ಹಳೇದು, ಕಡಿಮೆ ಅಂದರೂ ಒಂದು 3-4 ವರ್ಷದ ಹಿಂದಿನ ಬಾಕ್ಸ್ ಇದು. ಈಗಲೂ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಪಲಾವು ಅಥವಾ ಬಿರಿಯಾನಿ ಟೈಮಲ್ಲಿ ಮಾತ್ರ ಯೂಸ್ ಮಾಡೋದು. ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಮೇಲೇ ಎತ್ತಿಟ್ಕೊಂಡೆ. ಅದಾದಮೇಲೆ ನಾನು ಕೆಳಗಡೆದು ಏನು ಶೆಲ್ಫ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ಕೆಲಸ ಸ್ಟಾರ್ಟ್ ಆಗಿದ್ದೆ ಇವಾಗ. ಮೇಲ್ಗಡೆದ ಕೆಲಸ ಏನೇನೂ ಇರಲಿಲ್ಲ. ಇದರಲ್ಲಿ ತುಂಬಾ ಜಾಸ್ತಿ ಕೆಲಸ ಇತ್ತು. ಬಿಕಾಸ್ ಕೆಳಗಡೆ ಕೈ ಎಟ್ಕುತ್ತೆ ಅಂದ್ಬಿಟ್ಟು ನಾನು ಎಲ್ಲನೂ ಕೂಡ ಅಲ್ಲಲ್ಲೇ ಮೆಸ್ಸಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೆ. ಇವಾಗ ಸ್ಟಾರ್ಟ್ ಮಾಡ್ಕೊಂಡ ಮೇಲೆ ಗೊತ್ತಾಯಿತು ಇಷ್ಟೊಂದು ಗಲೀಜಿದೆಯಾ ಒಳಗಡೆ ಎಲ್ಲ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ನಾನು ಹಬ್ಬಕ್ಕಾಗಲಿ
ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಾಗಲಿ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಬಟ್ ನಮ್ಮ ಮನೇಲಿ ಸ್ವಲ್ಪ ಧೂಳು ಜಾಸ್ತಿನೇ ಬರುತ್ತೆ, ಹೇಗೆ ಅಂತ ನನಗಂತೂ ಗೊತ್ತಿಲ್ಲ. ಫಸ್ಟು ನಾನು ಮನೆ ಒರೆಸೋ ಲಿಕ್ವಿಡ್ ತೊಗೊಂಡು ಒಂದು ಬಕೆಟಲ್ಲಿ ನೀರು ಹಾಕೊಂಡು ಒರೆಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಒಂದೇ ಸತಿ ಒರೆಸ್ಕೊಂಡಿದ್ದು, ಬಿಕಾಸ್ ಅಷ್ಟೊಂದೇನು ನೀರು ಗಲೀಜಾಗಿ ಕೊಳೆಯಾಗಿರಲಿಲ್ಲ. ಲಾಸ್ಟ್ ಸಿಂಕ್ ಹತ್ರ ಒರೆಸುವಾಗಂತೂ ತುಂಬಾ ಕಷ್ಟ ಆಯಿತು. ಸಿಂಕ್ ಹತ್ರ ಜಾಸ್ತಿ ಇತ್ತು, ಜಿರಳೆಗಳೆಲ್ಲ ಅಲ್ಲೇ ಬರೋದಲ್ವ. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಒರೆಸ್ಕೊತಾ ಇದ್ದೆ, ಜಾಸ್ತಿ ಡೆಟಾಲ್ ಎಲ್ಲ ಹಾಕ್ಕೊಂಬಿಟ್ಟು. ಅದಾದಮೇಲೆ ಟೈಲ್ಸು ಮತ್ತು ಸ್ಟವ್ ಹತ್ರ ಇರುವಂಥ ಸ್ವಿಚ್ ಬೋರ್ಡು ಎಲ್ಲನೂ ಒರೆಸ್ಕೊಂಡೆ. ಸ್ವಲ್ಪ ಭಯ ಆಗ್ತಿತ್ತು, ಎಲ್ಲಿ ಕರೆಂಟ್ ಹೊಡಿತು ನಾನು ನೀರಲ್ಲಿ ತೊಳಿತಾ ಇದ್ರೆ ಅಂತ. ಬಟ್ ಆ ಥರದ್ದು ಏನೂ ಆಗಲಿಲ್ಲ. ನೀಟಾಗಿ ಒರೆಸ್ಕೊಂಡೆ ಫಸ್ಟು, ಬಿಕಾಸ್ ನಾವಲ್ಲಿ ಆ ಶೆಲ್ಫ್ ಕೆಳಗಡೆ ವಾಲ್ಪೇಪರ್ನ ಅಂಟಿಸ್ಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಒರೆಸ್ಕೊಂಡೆ ನೀಟಾಗಿ. ನಾನು ಯಾವಾಗಲೂ ಸ್ಟವ್ನ ಕ್ಲೀನ್ ಮಾಡಬೇಕಾದ್ರೆ ಬರೀ ಬಟ್ಟೆ ಹಾಗೂ ನೀರಿಂದ ಕ್ಲೀನ್ ಮಾಡ್ಕೊಳ್ಳಲ್ಲ. ಅದಕ್ಕೆ ಸೋಪು ಮತ್ತು ಯಾವುದಾದ್ರೂ ವಾಷಿಂಗ್ ಪೌಡರ್ನ ಹಾಕೊಂಡು ನಾನು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಹಾಗೆ ಒರೆಸ್ಕೊಳ್ಳೋದ್ರಿಂದ ಸ್ಟವ್ ತುಂಬಾ ಶೈನಿಂಗಾಗಿ ಕಾಣುತ್ತೆ. ಹಾಗೆ ಒಗ್ಗರಣೆದು ಆಯಿಲ್ದು ಏನಾದರೂ ಡಸ್ಟು ಏನೇ ಇದ್ರೂ ಕೂಡ ಹೋಗ್ಬಿಡತ್ತೆ. ಎಟ್ ಲಾಸ್ಟಲ್ಲಿ ನಾವು ವಾಲ್ಪೇಪರ್ನ ಅಂಟಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನನಗೆ ವಾಲ್ಪೇಪರ್ನ ಅಂಟ್ಸೋಕೆ ಅಷ್ಟಾಗಿ ಬರಲ್ಲ, ಫುಲ್ ಬಬಲ್ ಇಡಿಸ್ಬಿಡ್ತೀನಿ. ನಾವು ಊರ ಮನೇಲಿ ಅಂಟಿಸಿ ಟ್ರೈ ಮಾಡಿದ್ವಿ. ಸೊ ಹಾಗಾಗಿ ನನ್ನ ಹಸ್ಬೆಂಡೇ ಉಳ್ಕೊಂಡ್ರು, ನಾನು ಅಂಟಿಸ್ಬಿಟ್ಟು ಎಲ್ಲ ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಕೊನೆಯಲ್ಲಿ ಒಂದು 2 ಚಿಕ್ಕ ಪೀಸ್ ಅಷ್ಟೇ ನಾನು ಅಂಟಿಸಿದ್ದು. ಈಗ ಫುಲ್ಲು ಫೈನಲಾಗಿ ನಾವು ಏನು ಕಿಚನ್ಗೆ ವಾಲ್ಪೇಪರ್ ಅಂಟಿಸ್ಕೊಂಡಿದ್ದೀವಿ ಅದೆಲ್ಲ ನನ್ನ ಹಸ್ಬೆಂಡೇ ಅಂಟಿಸ್ಕೊಂಡಿದ್ದು. 2 ಪೀಸ್ ಮಾತ್ರ ನಾನು ಸಿಂಕ್ ಹತ್ರ ಅಂಟಿಸ್ಕೊಂಡೆ. ನಾನು ಅಂಟಿಸ್ತೀನಿ ಬಿಡು, ಚಿಕ್ಕದಲ್ವ ಏನಾಗಲ್ಲ, ಬಿಟ್ಬಿಟ್ಟು ನಾನೇ ಅಂಟಿಸ್ತೀನಿ ಅಂತ ಅಂಟಿಸ್ಕೊಂಡೆ. ಲಾಸ್ಟಲ್ಲಿ ಎಲ್ಲ ಆದಮೇಲೆ ಸಿಲಿಂಡ್ರ್ ಇಡೋ ಅಂಥ ಜಾಗದಲ್ಲಿ ಇಡಬೇಕಾದ್ರೆ ಸ್ವಲ್ಪ ಕಿತ್ತೆ ಹೋಗ್ಬಿಡ್ತು ವಾಲ್ಪೇಪರು. ಅದು ನನ್ನಿಂದ ಕಿತ್ತೋಯ್ತಂತೆ, ನಾನು ಎಲ್ಲೋ ಬೇರೆ ಕಡೆ ಅಂಟಿಸಿರೋದು. ನೀನು ಕರೆಕ್ಟ್ ಟೈಮಲ್ಲಿ ಅಂಟಿಸಿಲ್ಲ, ಅದಕ್ಕೆ ಇಲ್ಲಿ ಕಿತ್ತೋಗ್ಬಿಟ್ಟೈತೆ ಅಂದ್ಬಿಟ್ಟು ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ರು ನನ್ನ ಹಸ್ಬೆಂಡು. ಆಯಿತು ಬಿಟ್ರಿ, ನನ್ನಿಂದಾನೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ. ನಾನು ಫಸ್ಟು ಅಕ್ಕಿ ಸ್ಟೋರೇಜ್ ಬಾಕ್ಸ್ನ 25 kgದು ಇಟ್ಕೊಂಡಿದ್ದೆ. ಅದು ತುಂಬ ಜಾಸ್ತಿ ಆಗ್ತಿತ್ತು ಅಕ್ಕಿ ಸ್ಟೋರೇಜ್ ಬಾಕ್ಸು. ಹಾಗಾಗಿ ಇವಾಗ ಸ್ವಲ್ಪ ಕಡಿಮೆ ಇಟ್ಕೊಂಡೆ. ಚಿಕ್ಕ ಬಾಕ್ಸ್ ಏನಿತ್ತು ನಾನು ರಾಗಿ ಹಿಟ್ಟಿಗೆ ಇಟ್ಕೊಂಡಿದ್ದು, ಅದನ್ನು ಅಕ್ಕಿಗೆ ಇಟ್ಕೊಂಡಿದ್ದೀನಿ. ಮತ್ತು ಗೋಧಿ ಹಿಟ್ಟಿಗೆ ಅಂದ್ಬಿಟ್ಟು ಒಂದು 15 kgದೇನೋ ಇಟ್ಕೊಂಡಿದ್ದೆ, ಅದನ್ನು ಇವಾಗ ರಾಗಿ ಹಿಟ್ಟಿಗೆ ಇಟ್ಕೊಂಡೆ. ಹಾಗೆ ಇದೇ ಟೈಮಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಬಂದರು. 2 ಶೆಲ್ಫ್ ಇರೋದ್ರಿಂದ ಅಲ್ಲಿಗೆ ಪ್ಲೈವುಡ್ನ ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಆ ಪ್ಲೈವುಡ್ದು ವುಡನ್ ಶೀಟ್ ಅಂಟಿಸೋದು ನಮಗೆ ತುಂಬಾ ಕಷ್ಟ ಆಗ್ತಿತ್ತು. ಅವರು ಫುಲ್ಲು ಆರಾಮಾಗಿ ಅಂಟಿಸ್ಕೊಂಡು ಕೊಟ್ಟರು. 1-2 ಮಿನಿಟ್ಸ್ ಅಷ್ಟೇ ತೊಗೊಂಡಿದ್ದವರು, ಬೇಗ ಅಂಟಿಸ್ಕೊಂಡು ಕೊಟ್ಬಿಟ್ಟು ಅವ್ರ ಕೆಲ್ಸಕ್ಕೆ ಅವ್ರು ಹೊರಟೋದ್ರು. ಅದಾದಮೇಲೆ ನೆಕ್ಸ್ಟು ನಾನು ನನ್ನ ಹಸ್ಬೆಂಡು ಅದನ್ನು ತಗೊಂಡೋಗಿ ಇಟ್ಟು ಅದ್ರ ಮೇಲೆ ಪಾತ್ರೆಗಳನ್ನ ಮತ್ತು ಕೆಲವೊಂದು ಐಟಮ್ಗಳನ್ನ ಹೆಂಗೆ ಸ್ಟೋರ್ ಮಾಡೋದು, ನೀಟಾಗಿ ಜೋಡಿಸ್ಕೊಳ್ಳೋದು ಹೆಂಗೆ ಅಂತ ನೋಡ್ಕೊತಾ ಇದ್ವಿ. ಹಾಗೆ ನಮ್ಮನೇಲಿ ಗ್ಲಾಸ್ ಐಟಮ್ಸ್ಗಳು ಸ್ವಲ್ಪ ಜಾಸ್ತಿನೇ ಇದೆ. ಅದನ್ನು ಒಂದು ಬಾಕ್ಸ್ ಥರದ್ದು ಒಂದು ಟ್ರೇ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡ್. ಅದನ್ನು ಇವತ್ತೇ ಯಾವುದೋ ಲೋಕಲ್ ಶಾಪಲ್ಲಿ ತೊಗೊಂಡ್ಬಂದರು, ಸರಿಯಾಗುತ್ತಾ ನೋಡೋಣ ಅಂತ ಅಂದ್ಬಿಟ್ಟು. ಅಲ್ಲಿಗೆ ಪಿಂಗಾಣಿದು ಟೀ ಕಪ್ಸು ಮತ್ತು ಗ್ಲಾಸ್ದು ಲೋಟಗಳು, ಗ್ಲಾಸ್ದು ಬೌಲ್ಸ್ಗಳೇನಿದೆ ಅವನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಟ್ರೇ ಥರ ಇತ್ತಲ್ವಾ. ಸೊ ನಮಗೆ ಬೇಕಾದಾಗ ಹೀಗೆ ಎಳ್ಕೊಂಡ್ಬಿಟ್ಟು ತೊಗೊಂಡು ಅದನ್ನು ಮತ್ತೆ ಹಾಗೆ ಇಟ್ಕೊಂಡ್ಬಿಡ್ಬೋದು ಅಂತ ಇಟ್ಕೊಂಡ್ವಿ. ಅದಾದಮೇಲೆ ಕೆಟಲ್ ಕೂಡ ನಾನು ಅಲ್ಲೇ ಇಟ್ಕೊಂಡೆ. ಇನ್ನೊಂದು ನನ್ನ ಮಗಳು ಬರ್ಡೇಗೆ ಕೇಕ್ ಬಾಕ್ಸ್ ತೊಗೊಂಡು ಬಂದಿದ್ವಿ. ಅದು ಅವಳಿಗೆ ಎಸೆಯೋಕ್ಕೆ ಇಷ್ಟ ಇರಲಿಲ್ಲ, ಪಿಂಕ್ ಕಲರ್ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಹಂಗೆ ಇಟ್ಕೊಂಡಿದ್ಲು. ಅವಳು ಆಟ ಸಾಮಾನು ತುಂಬಿಟ್ಕೊಂಡಿದ್ಲು ಅದರಲ್ಲಿ. ಬಟ್ ಆದರೆ ಇವಾಗ ನಾನು ಅದನ್ನು ಎತ್ಕೊಂಡು ಅದಕ್ಕೆ ಕೆಟಲ್ದು ಮತ್ತು ಸಮಥಿಂಗ್ ಎಲ್ಲ ಇಟ್ಕೊಂಡೆ. ಇನ್ನೂ ಒಂದು ಲಾಸ್ಟ್ ಟ್ರೇ ಇತ್ತು, ಅದರಲ್ಲಿ ನನ್ನ ಮಗಳಿಗೆ ಬೇಕಾಗಿರೋವಂಥ ಟಿಫನ್ ಬಾಕ್ಸ್ನೆಲ್ಲ ಅದರಲ್ಲಿ ಇಟ್ಕೊಂಡೆ. ಇನ್ನೊಂದು ನಾನು ರ್ಯಾಕ್ ಥರದ್ದು ತೊಗೊಂಡಿದ್ದೆ, 2 ರ್ಯಾಕ್ ಇರೋವಂಥದ್ದು. ಅದರಲ್ಲೇನಾದರೂ ಬಾಕ್ಸ್ ಅಥವಾ ಬಾಟಲ್ನ ಇಟ್ಕೊಂಡ್ರೆ ಅದು ಸ್ವಲ್ಪ ಶೇಕ್ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿ ನಾವು ಒಂದು ಪೀಸ್ದು ರಟ್ಟನ್ನ ತಗೊಂಡು ಬ್ಲಾಕ್ ಸ್ಪ್ರೇನ ಹೊಡ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಅದಾದ್ಮೇಲೆ ಅದು ಸ್ವಲ್ಪ ಕಂಫರ್ಟಬಲಾಗಿ ಕುತ್ಕೊಂತು. ಅದರಲ್ಲಿ ಏನೇ ಇಡಬೇಕು ಅಂದ್ರೂ ನಾನು ಉಪ್ಪಿನ ಜಾಡಿ ಏನಿದೆ ಅದನ್ನು ಅದರಲ್ಲಿ ಇಟ್ಕೊಂಡೆ. ಮತ್ತು ಆಯಿಲ್ ಡಿಸ್ಪೆನ್ಸರು, ಆಯಿಲ್ ಬಾಕ್ಸ್ನ ನಾನು ಅದರಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡೆ. ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತು ನಾನು ಚಿಕ್ಕದು ಮಸಾಲೆ ಬಾಕ್ಸಸ್ದು 6 ಪೀಸ್ನ ತಗೊಂಡಿದ್ದೆ. ಅದನ್ನೆಲ್ಲ ನಾನು ಇಟ್ಕೊಂಡೆ ಅಲ್ಲೇನೆ. ಅದ್ರ ಪಕ್ಕನೇ ಒಂದು ಗ್ರಾಸ್ದು ಆರ್ಟಿಫಿಷಿಯಲ್ ಗ್ರಾಸ್ ಕೂಡ ಇಟ್ಕೊಂಡೆ, ಚೆನ್ನಾಗಿತ್ತು ಪ್ಲ್ಯಾಂಟಿದ್ದು. ಮತ್ತು ಸ್ಪೂನ್ ಸ್ಟ್ಯಾಂಡು, ಹಾಗೆ ಲೈಟರ್ದು ಗ್ಯಾಸ್ ಲೈಟರ್ನ ನಾನು ಅಲ್ಲೇ ಇಟ್ಕೊಂಡೆ, ಸಖತ್ತಾಗಿ ಕಾಣ್ತಿತ್ತು. ಅದಕ್ಕೊಂದು ಲೈಟರ್ ಕೂಡ ನಾನು ಇಟ್ಕೊಂಡಿದ್ದೀನಿ ಬಾಟಲ್ಲು. ಅದು ಆನ್ ಮಾಡಿದ್ರೆ ಲೈಟ್ ಬರುತ್ತೆ. ಹಾಗೆ ನಾನು 2 ಕಾರ್ನರ್ ಶೆಲ್ಫ್ಗಳನ್ನ ಬುಕ್ ಮಾಡ್ಕೊಂಡು ತೊಗೊಂಡಿದ್ದೆ. ತುಂಬ ಗಟ್ಟಿ ಇತ್ತದು, ಏನೇ ಇಟ್ಕೊಂಡ್ರು ಮಿನಿಮಮ್ ಅಂದರೂ ಒಂದು 2ರಿಂದ 2.5 kg ಮೇಲೇ ವೆಯ್ಟ್ ತಡೀತಿತ್ತು. ಅದನ್ನು ಕೂಡ ನನ್ನ ಹಸ್ಬೆಂಡೇನೆ ರ್ಯಾಕ್ನ ಹಾಕೊಂಡು ಕೊಟ್ಟರು. ಮತ್ತು 2 ವಾಲ್ ಹ್ಯಾಂಗಿಂಗ್ನ ತಗೊಂಡಿದ್ದೆ, ಒಂದು ಪಿಂಕು ಮತ್ತು ಯೆಲ್ಲೋ. ಪಿಂಕು ವಾಲ್ ಹ್ಯಾಂಗಿಂಗ್ ಏನಿದೆ ಅದನ್ನು ನನ್ನ ಮಗಳು ಪೆಕ್ಕುಮ ತುಂಬ ಇಷ್ಟಪಟ್ಟು ಬುಕ್ ಮಾಡಿಸ್ಕೊಂಡಿದ್ದು. ಪಿಂಕ್ ಅಂದರೆ ಅವಳಿಗೆ ಸಖತ್ ಹಾರ್ಟ್ ಫೇವ್ರೆಟ್ಟು. ಮತ್ತು ನಾನು ಕಿಚನ್ ಕಿಟಕಿಗೆ ಒಂದು ಲೈಟಿಂಗ್ಸ್ನ ಬುಕ್ ಮಾಡಿದ್ದೆ, ಗೋಲ್ಡನ್ ಕಲರ್ದು. ಅದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿತ್ತು.
ಅದನ್ನು ನಾವು ಡಬಲ್ ಸೈಡೆಡ್ ಸೆಲ್ಲೋ ಟೇಪಲ್ಲಿ ಪೇಸ್ಟ್ ಮಾಡ್ಕೊಂಡ್ವಿ. ಸ್ವಲ್ಪ ಕಷ್ಟನೇ ಆಯಿತು, ಅದೇ ತುಂಬ ಜಾಸ್ತಿ ಟೈಮ್ ಹಿಡಿದಿದ್ದು ನಮಗೆ. ಅದು ಹೆಂಗೆ ಬೆಂಡ್ ಮಾಡಿದ್ರು ಕೂಡ ಬೆಂಡ್ ಆಗ್ತಾನೆ ಇರಲಿಲ್ಲ ಲೈಟಿಂಗ್ಸು. ನಾವೊಂದು ಕಡೆಗೆ ಅನಿಸಿದ್ರೆ ಅದು ಒಂದು ಕಡೆಗೆ ತಿರ್ಕೊಂಡ್ಬಿಡ್ತಿತ್ತು. ಬಟ್ ಫೈನಲಿ ಆಗಿ ನಮ್ಮ ಮನೆಯವರು ನೀಟಾಗಿ ಅದನ್ನು ಸ್ಟಿಕ್ ಮಾಡಿಕೊಟ್ರು. ತುಂಬಾ ಚೆನ್ನಾಗಿ ಲುಕ್ ಬರ್ತಿತ್ತು. ನೈಟಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾನು ಈ ಲೈಟ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಆರ್ಟಿಫಿಷಿಯಲ್ದು ಮನಿ ಪ್ಲಾಂಟ್ ಲೀವ್ನ ತರಿಸಿದ್ದೆ. ಈ ಸತಿ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಆಲ್ರೆಡಿ ನಾನು ಇದನ್ನು ತರಿಸ್ಕೊಂಡಿದ್ದೆ, ಅದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅದನ್ನು ಆಲ್ರೆಡಿ ನಾನು ಹಾಲಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇದನ್ನೇ ಯೂಸ್ ಮಾಡಿಕೊಂಡೆ. ಸ್ವಲ್ಪ ಮಾತ್ರ ಕಟ್ ಮಾಡಿಕೊಂಡು ನಾನು ಕಿಚನ್ ರ್ಯಾಕ್ ಹತ್ರ ಹಾಕ್ಕೊಂಡಿದ್ದೆ. ಉಳಿದಿದ್ದೆಲ್ಲ ನಾನು ಕಿಚನ್ ಕಿಟಕಿಗೆ ಯೂಸ್ ಮಾಡಿಕೊಂಡೆ. ನೆಕ್ಸ್ಟು ನಾನು ನಮ್ಮ ಮನೆ ಪಾತ್ರೆದು ಶೆಲ್ಫ್ ಏನಿದೆಯಲ್ಲ, ಪಾತ್ರೆ ಸ್ಟ್ಯಾಂಡು, ಅದನ್ನು ಕ್ಲೀನ್ ಮಾಡಿಕೊಂಡು ಎಲ್ಲನೂ ಒರೆಸಿ ಜೋಡಿಸ್ಕೊತಾ ಇದ್ದೆ. ಆ ಪಾತ್ರೆ ಸ್ಟ್ಯಾಂಡು ಲೈಟ್ಗೆ ತುಂಬಾ ಶೈನಿಂಗಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅಲ್ಲಿ ಮನಿ ಪ್ಲಾಂಟ್ ಹಾಕಿದ್ದು ನನಗೆ ಇಷ್ಟ ಆಗ್ತಿರಲಿಲ್ಲ. ಸೊ ಅದನ್ನು ತೆಗೆದು ಮತ್ತೆ ಕಿಟಕಿಯಲ್ಲಿ ಸ್ವಲ್ಪ ಸ್ಪೇಸ್ ಉಳಿದಿತ್ತಲ್ಲ ಅದರಲ್ಲಿ ಹಾಕ್ಕೊಂಡೆ. ಇಷ್ಟೆಲ್ಲ ಕೆಲಸನ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ನನಗೆ ಟೈಮು ನೈಟ್ 9:30 ಆಗೋಗ್ಬಿಟ್ಟಿತ್ತು. ಇನ್ನೂ ಅಡುಗೆ ಕೂಡ ಮಾಡಿರಲಿಲ್ಲ. ಪಿಕ್ಕಮ್ಮ ಬಂದವಳು ಏನೂ ತಿಂದಿರಲಿಲ್ಲ, ಸ್ವಲ್ಪ ಸ್ನ್ಯಾಕ್ಸ್ ಅಷ್ಟೇ ತಿಂದಿದ್ಲು. ಸೊ ಬೇಗ ಮನೇನ ಒರೆಸ್ಕೊಂಡ್ಬಿಟ್ಟೆ. ಹೇಗಿದ್ರು ಕಿಚನ್ನ ನೀಟಾಗಿ ಫಸ್ಟಿಂದ ಕ್ಲೀನ್ ಮಾಡ್ಕೊಂಡಿದ್ದೇವಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಯೂಸ್ ಮಾಡಿರೋವಂಥ ಗ್ರಾಸ್ ಮ್ಯಾಟ್ನ ಲೋಕಲ್ ಶಾಪಲ್ಲಿ ತೊಗೊಂಬಂದಿದ್ದು. ತುಂಬ ಚೆನ್ನಾಗಿತ್ತು. ಪೆಕ್ಕುಮ್ಮಗಂತೂ ಸಖತ್ ಇಷ್ಟ ಆಯಿತು, ಕುಂದಾಡ್ತಾ ಇದ್ಲು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಏನೇ ತಪ್ಪಿದ್ರು ಕಮೆಂಟ್ ಮಾಡಿ.